ಯಾರು ಮಾತಾಡ್ತೀರಾ? ಯಾರಾದ್ರೂ ಓಕೆನಾ? ಓಕೆನಾ? ಅಪ್ಪ ಕಾಲ್ ಮಾಡ್ಬಿಟ್ಟು ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಇಲ್ಲ ನಿಮ್ಮ ಅಮ್ಮ ಕಾಲ್ ಮಾಡಿ ಐ ಲವ್ ಯು ಅಮ್ಮ ಅಂತ ಹೇಳ್ಬೇಕು. ಜಸ್ಟ್ ಒಂದು ಕಾಲ್ ಮಾಡ್ತೇನೆ. ಯಾರಾದ್ರೂ ಓಕೆ, ನಿಮ್ 4 ಜನದಲ್ಲಿ ಒಬ್ರು ಯಾರಾದ್ರೂ ಓಕೆ. ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮಾಡ್ತೀಯಾ? ಏನ್ ಬಿಡು, ಯಾರು ಹುಡುಗಿರ್ ಫ್ರೆಂಡ್ಸೇ ಇಲ್ಲ ಅಂತೀರಾ? ಸಿಂಗಲ್ ಸರ್. ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಮೆಕ್ಯಾನಿಕಲ್ ಸಿಎಸ್ ನಮ್ಗೆ ಫೋನ್ ಮಾಡ್ರ, ನಾವ್ ಇಲ್ಲಿಂದ ಬ್ರೋ. ನಗು ಬರ್ಲಿಲ್ವಾ? ಇಲ್ಲ ಏನಂತ ಕೇಳ್ಬೇಕು? ಇಲ್ಲ ಎಲ್ಲ ಟ್ರಿಪ್ ಹೋಗ್ತಿದೀವಿ, ಸಂಜೆ ಬೈಕ್ ತಗೊಂಡು ಹೋಗ್ತಿದೀನಿ ಅಂತ ಹೇಳ್ಬೇಕು. ಯಾವ್ದೇ ನಿಮ್ ಚಾಯ್ಸ್. ನೀವೇನೋ ಪ್ರಶ್ನೆಗಳಿಗೆ ಕೇಳ್ಬಿಡ್ತೀರಾ, ಉತ್ತರ ಕೊಡೋರು ನಾವು, ಸಿಗಾಕೊಳ್ಳೋರು ನಾವು. ಯಾಕೆ ಬೇಕು? ಟೈಮ್ ಸರಿ ಇಲ್ಲ. ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ. ಓಕೆನಾ? ಸ್ಪೀಕರ್ ಪಿಕ್ ಮಾಡಿ ಆ ಡೇರ್ನ ಕಂಪ್ಲೀಟ್ ಮಾಡ್ಬೇಕಷ್ಟೇ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದ್ರೆ ಹಾಗೆ ಆಗ. ಓದಿ ಯಾರನ್ನ ಒಬ್ರು, ನೀವೇ ಓದಿ ಅಲ್ಲಿ ಮೈಕಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು? ನಾನು ಹೇಳ್ತೀನಿ. ನಿಮ್ ಮನೆಯಲ್ಲಿ ನೀವು ಜಾಸ್ತಿ ಯಾರ ಹತ್ರ ಬೈಸ್ಕೊಂತೀರಾ? ಯಾವ ಕಾರಣಕ್ಕೆ ಬೈಸ್ಕೊಂತೀರಾ? ಯಾವಾಗ ಕ್ರಿಕೆಟ್ ಆಡಕ್ ಹೋಗ್ತೀವಿ ಅಂತ ಬೈಸ್ಕೊಂತೀವಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ಆಮೇಲೆ ಅದೇ ರೀಸನ್ಗೋಸ್ಕರ ಬೈಸ್ಕೊಂತೀವಿ. ಕೆಲಸ ಮಾಡಿ ಅಂದ್ರೆ ಬೈಸ್ಕೊಂತೀವಿ. ಏನ್ ಕೆಲಸ ಮಾಡ್ಬೇಕಂತೆ? ಅದೇ ಮನೆ ತೋಟ ಇರ್ತಿತ್ತಲ್ಲ, ಅವ್ರು ಹೇಳಿದ ಕೆಲಸ ಮಾಡ್ಲಿ ಅಂದ್ರೆ ಬೈಸ್ಕೊಂತೀವಿ. ಇಲ್ಲ ಕ್ರಿಕೆಟ್ ಅವೆಲ್ಲ ಹೇಳಕ್ಕಾಗಲ್ಲ. ಇನ್ಮೇಲೆ ಈ ಮನೆಗೂ ಅವನ್ಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆಯಾಗಿ ಏನೇ ನಡೆದ್ರು ಅವನಿಗೆ ಮನೆಗೆ ಬರ್ಕೊಡ್ದು. ಒಂದು ಸಂಬಂಧ ಬೇರೆ ಅವೆಲ್ಲ ಹೇಳಕ್ಕಾಗಲ್ಲ. ಓಕೆ, ಇಲ್ಲಿ ನಿಮ್ ಫ್ರೆಂಡ್ಸ್ ಇದಾರಲ್ಲ, ನಿಮ್ ಫ್ರೆಂಡ್ಸ್ ಎಲ್ಲಾರು ಇವಾಗ ಅದನ್ನ ಒಂದ್ ವಿಷಯದಲ್ಲಿ ಅರೆಸ್ಟ್ ಆಗ್ತಾರೆ ಎಲ್ಲಾರು ಅಂದ್ರೆ ಯಾವ ವಿಷಯದಲ್ಲಿ ಅರೆಸ್ಟ್ ಆಗ್ತಾರೆ? ಪ್ರಿನ್ಸಿಪಲ್ ನೋಡೋ ವಿಷಯದಲ್ಲಿ. ಹೇಳಿ, ಜೋರಿಗೆ ಹೇಳಿ. ಪ್ರಿನ್ಸಿಪಲ್ ನೋಡೋ ವಿಷಯದಲ್ಲಿ. ಪ್ರಿನ್ಸಿಪಲ್ ನೋಡೋ ವಿಷಯಕ್ಕೆ ನಿಮ್ ಪ್ರಿನ್ಸಿಪಲ್ ನೋಡ್ತಾರೆ ನೋಡ್ಕೊಳ್ಳಿ ಬಿಡಿ. ನೋಡಲ್ಲ. ಜಯಕುಂಡ್ ರೆಡ್ಡಿ ಒಂದ್ ಬಟ್ಟೆ ಹಾಕೊಂಡ್ ಮಲ್ಕೊಂಡಿರ್ತಾನೆ. ಇವನ್ ಅರೆಸ್ಟ್ ಆದ್ರೆ ಯಾವ ವಿಷಯಕ್ಕಂದ್ರೆ ಎಣ್ಣೆ ಕುಡ್ದ್ಬಿಟ್ಟು ಅಲ್ಲ ಅಂದ್ರೆ ನೀವ್ ಅರ್ಥ ಮಾಡ್ಕೊಂತ ಇಲ್ಲ ಯಾದಕ್ಕೆ ಅಂತ. ಅವನು ಅರೆಸ್ಟೇ ಮಾಡಲ್ಲ ನಮ್ಮನ್ನ. ಮೀಟ್ ಇಲ್ಲ. ಓಕೆ, ಇವ್ರು ಏನು ಆಗಲ್ಲ. ಗುಮ್ಮರ್ ಮಿಸ್ಕೊಂಡಿದ್ಯಲ್ಲ. ನೆಕ್ಸ್ಟ್ ಇವರು ಅವ್ರು ನಮ್ ಬಾಸ್. ಇವರು ಅರೆಸ್ಟ್ ಆಗಲ್ಲ. ಯಾರುನು ಅರೆಸ್ಟ್ ಆಗಲ್ಲ. ನಿಮ್ಗೆ ಒಂದ್ ಕ್ವಶನ್, ನಮ್ಮನ್ನ ನೋಡಿ ಅರೆಸ್ಟ್ ಆಗ್ತೀರ ಅಂತ ಕಾಣಿಸ್ತಾ? ಅದೇ ಬಂದಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿದ್ದ ಕೆಲ್ಸದಲ್ಲಿ ಇವಾಗ ಯಾವ ಕೆಲ್ಸ ನಿಮ್ ಕೈಯಲ್ಲಿ ಮಾಡಕ್ ಆಗಲ್ಲ? ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ರು. ಮೈಕ್ ಹತ್ರ ಇಟ್ಕೊಂಡ್ ಮಾತಾಡಿ. ಚಿಕ್ಕ ವಯಸ್ಸಲ್ಲಿ ಹುಡುಗಿ ಜೊತೆ ಪಕ್ಕದ ಮನೆ ಹುಡುಗಿ ಜೊತೆ ಆಟ ಆಡ್ತಾ ಇದೀವಿ, ಆಟ ಆಡಕ್ಕಾಗಲ್ಲ. ಇವತ್ತು ನೀನ್ ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು.
ಚಿಕ್ಕ ವಯಸ್ಸಲ್ಲಿ ಹಾಲು ಕುಡಿತಾ ಇದ್ದಾರೆ. ಇವಾಗ ನಂದಿನಿ ಹಾಲು ಕುಡಿತೀನಿ. ಇವಾಗ ಲೀಟರ್ ನಂದಿನಿ ಹಾಲು ತಗೊಂಬಾ. ಎಕ್ಸ್ಕ್ಯೂಸ್ ಮೀ, ಇದು ನಂದಿನಿ? ನಾನೇ ನಂದಿನಿ, ಹೇಳಿ. ಓ, ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ಹುಡುಗಿಯರ್ ಜೊತೆ ಆಟ ಆಡ್ಬೋದು, ಇವಾಗ ಆಡಕ್ಕಾಗಲ್ಲ. ಮತ್ ಕೇಳಲ್ಲ, 1-2 ವರ್ಷ ಈ ಹೆಣ್ಮಕ್ಳು ಈ ಲವ್ ಎಲ್ಲ ಬಿಟ್ಬಿಡು. ನಿನ್ ಹಾರ್ಟ್ ನ ಪೆನೈಲ್ ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳ್ಕೊ. ಅಷ್ಟೇನಾ? ಸ್ಪೋರ್ಟ್ಸ್ ಎಲ್ಲ ಆಡ್ತೀವಿ, ಇವಾಗ ಆಡಕ್ಕಾಗ್ತಿಲ್ಲ ಅಷ್ಟೇ. ಕಾಲೇಜು ವೀಕ್ ಆಗ್ಬಿಟ್ಟ. ಇವಾಗ ಕಾಲೇಜು ಪಾರ್ಟ್ ಟೈಮ್ ಕೆಲಸ ಕಮಿಟ್ಮೆಂಟ್ಸ್ ಇದೆ, ಅದಕ್ಕೋಸ್ಕರ ಇದು ನೀವು ನಿಮ್ಗೆ ಮೈಕ್ ಇದೆ ಇಲ್ಲಿ. ನಿಮ್ ಫ್ರೆಂಡ್ಸ್ಗೆ ಹೌದಾ, ನಿಮ್ ಫ್ರೆಂಡ್ಸ್ ನೀವು ಯಾವ ವಿಷಯಕ್ಕೆ ಅರೆಸ್ಟ್ ಆಗ್ತೀರಾ, ಏನ್ ಕಾತೀರಾ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ, ಒಂದು ಸ್ಪೆಸಿಫಿಕ್ ರೀಸನ್ ಬೇಕಲ್ವಾ? ನನಗ್ ಫ್ರೆಂಡ್ ಅಂದ್ರೆ ಇವಾಗ ಸದ್ಯಕ್ಕೆ ಇವಾಗ ಇವನ್ ಜೊತೆನೆ ಜಾಸ್ತಿ ಮಾತಾಡೋದು. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ನರಸಿಂಹ. ಅಯ್ಯೋ ದೇವ್ರೇ. ಇವನ್ ಅರೆಸ್ಟ್ ಆದ್ರೆ ಕೋಪಕ್ಕೆ ಯಾರ್ ಏನ್ ಮಾಡ್ತಾರೋ ಅಂತ ಗೊತ್ತಾಗಲ್ಲ. ಕೋಪ ಅಂದ್ರೆ ಯಾವ ಲೆವೆಲ್ ಅಂತ, ಯಾವ ಲೆವೆಲ್ ಕೋಪ ಅಂದ್ರೆ ಹೋಗ್ಬಿಟ್ಟು ಚುಚ್ಚ ಬಿಡೋದು. ಚುಚ್ತಾನ್ ಬಿಟ್ರೆ ಅವನು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಅಕಸ್ಮಾತ್ ಅಲ್ಲ, ಆಯ್ತು ಚುಚ್ತಾರೆ, ಇವ್ರು ಚುಚ್ಚ ಬಿಟ್ರೆ ನೀವೇನ್ ಮಾಡ್ತೀರಾ? ನಾನೇನ್ ಮಾಡ್ತೀನಿ? ತಪ್ಪು ಮಾಡಿದ್ಯಾ ಹೋಗು ಅಂತೀನಿ. ಆದ್ರೆ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ? ಯಾಕೋ ಏನಾಯ್ತು? ಯಾರಾದ್ರೂ ಒಡೆದಿರಲ್ಲ ಇಟ್ಕೊಳ್ಳೋ, ಯಾರಾದ್ರೂ ಏನು ಅವನ ಪಿಸ್ ಪಿಸ ಮಾಡಿಬಿಟ್ಟು ಬಾ ಮಚ್ಚ ನಾನಿದ್ದೀನಿ ಅಂತಾರೆ. ಯಾವಾಗ್ಲೂ ಇಲ್ಲಿರ್ತೀರಾ? ಇಲ್ಲಿ ಸೀರಿಯಸ್ಲಿ